ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿವೆ ಅನ್ನುವುದೇ ದೊಡ್ಡ ಸುಳ್ಳು. ಹಾಗಾದರೆ ಸತ್ಯ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮಳೆಬಿಲ್ಲು ನೀಲಿ ಆಕಾಶದಲ್ಲಿ ಬಣ್ಣಗಳನ್ನು ಹೊತ್ತು ತರುತ್ತದೆ. ಬಣ್ಣಗಳು ಬಿಳಿ ಬಿಲ್ಲು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದು ವರ್ಣರಂಜಿತ ದೃಶ್ಯವಾಗಿದೆ. ಇದು ನೀಲಿ ಆಕಾಶದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಕಾಮನ ಬಿಲ್ಲಿನ ಬಗ್ಗೆ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಅವುಗಳ ಗಾತ್ರ, ಅವುಗಳ ರಚನೆಯ ಪ್ರಕ್ರಿಯೆ, ಬಣ್ಣಗಳು ಇತ್ಯಾದಿಗಳ ಬಗ್ಗೆ ಅನೇಕ ವಿಷಯಗಳಿವೆ. ಅದರ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ ಮತ್ತು ಅದರ ಮಾಹಿತಿಯು ತಪ್ಪಾಗಿದೆ ಎಂದು ಅವರಿಗೆ ತಿಳಿದಿಲ್ಲ. ಕಾಮನಬಿಲ್ಲು ಎಲ್ಲರಿಗೂ ಇಷ್ಟ. ಫೋಟೋಗಳನ್ನು ತೆಗೆದುಕೊಳ್ಳಲು ಮತ್ತು ಅವುಗಳನ್ನು ಮತ್ತೆ ಮತ್ತೆ ನೋಡಲು ಬಯಸುತ್ತಾರೆ. ಮಕ್ಕಳಿಗೆ ಈ ಬಗ್ಗೆ ವಿಶೇಷ ಆಕರ್ಷಣೆ ಇರುತ್ತದೆ. ಪ್ರಕೃತಿಯ ಈ ವಿಶಿಷ್ಟ ಕಲಾಕೃತಿಯ ಬಗ್ಗೆ ಜನರು ಅನೇಕ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದಾರೆ. ಇವುಗಳಲ್ಲಿ 7 ಬಣ್ಣಗಳಿವೆ ಎಂಬುದು ದೊಡ್ಡ ತಪ್ಪು ಕಲ್ಪನೆ. ವಾಸ್ತವವಾಗಿ ಅದರಲ್ಲಿ ಲಕ್ಷಾಂತರ ಬಣ್ಣಗಳಿವೆ. ಆದರೆ ನೋಟದಲ್ಲಿ ಮುಖ್ಯವಾಗಿ 7 ಬಣ್ಣಗಳು ಗೋಚರವಾಗುತ್ತವೆ. ಪ್ರತಿಯೊಂದು ಬಣ್ಣವು ಒಂದು ತರಂಗವನ್ನು ಹೊಂದಿರುತ್ತದೆ, ಆದರೆ ಗೋಚರಿಸುವುದಿಲ್ಲ. ವಾಸ್ತವವಾಗಿ ಮಳೆಬಿಲ್ಲಿನ ವರ್ಣಪಟಲದ ಪ್ರತಿಯೊಂದು ತರಂಗವು ವಿಭಿನ್ನ ಬಣ್ಣವನ್ನು ಹೊಂದಿರುತ್ತದೆ. ಮಳೆಬಿಲ್ಲನ್ನು ನೋಡುವಾಗ ಕಮಾನಿನ ಆಕಾರದ ಅಥವಾ ಅರ್ಧಗೋಳದ ರೂಪದಲ್ಲಿ ಕಾಣಬಹುದು. ಜನರು ಸಾಮಾನ್ಯವಾಗಿ ಈ ಆಕಾರವನ್ನು ನಂಬುತ್ತಾರೆ, ಆದರೆ ಇದು ನಿಜವಲ್ಲ. ವಾಸ್ತವವಾಗಿ ಕೆಲವು ಭಾಗಗಳು ಒಂದೇ ಬಾರಿಗೆ ನೆಲದಿಂದ ಗೋಚರಿಸುತ್ತವೆ. ಇದಕ್ಕೆ ಕಾರಣವೆಂದರೆ ಗಾಳಿಯಲ್ಲಿನ ನೀರಿನ ಹನಿಗಳಿಂದ ದಿಗಂತದ ಮೇಲೆ ಪ್ರತಿಫಲಿಸುವ ಬೆಳಕನ್ನು ಮಾತ್ರ ನಾವು ನೀಡಬಹುದು. ನಾವು ಭೂಮಿಯಿಂದ ಕೆಳಗಿನ ಮಳೆಬಿಲ್ಲನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಈ ವೃತ್ತವು ಎತ್ತರದ ಆಕಾಶದಿಂದ ಸಂಪೂರ್ಣವಾಗಿ ಗೋಚರಿಸುತ್ತದೆ. ಮಳೆಬಿಲ್ಲಿನ ಬಗ್ಗೆ ಜನರಿಗೆ ತಿಳಿದಿಲ್ಲದ ಒಂದು ದೊಡ್ಡ ಸತ್ಯವೆಂದರೆ ಕಾಮನಬಿಲ್ಲು ಎಲ್ಲರಿಗೂ ಒಂದೇ ರೀತಿಯಾಗಿ ಕಾಣಿಸುವುದಿಲ್ಲ. ವಾಸ್ತವವಾಗಿ ಇಬ್ಬರು ಒಂದೇ ಕಾಮನಬಿಲ್ಲನ್ನು ನೋಡುವುದಿಲ್ಲ. ಮಳೆಬಿಲ್ಲನ್ನು ನೋಡುವುದೆಂದರೆ ದಿಗಂತದ ಮೇಲಿರುವ ಮಳೆಹನಿಗಳಿಂದ ಪ್ರತಿಫಲಿಸುವ ಬೆಳಕನ್ನು ನಿಜವಾಗಿ ನೋಡುವುದು. ಆದರೆ ಪ್ರತಿ ವ್ಯಕ್ತಿಗೆ ಹಾರಿಜಾನ್ ವಿಭಿನ್ನವಾಗಿರುತ್ತದೆ. ಕಾಮನಬಿಲ್ಲಿನ ಕೇಂದ್ರವು ನಮ್ಮ ಮತ್ತು ಸೂರ್ಯನ ನಡುವಿನ ರೇಖೆಯಾಗಿದೆ ಎಂದು ಹೇಳಬಹುದು. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ನೋಡುವ ಕಾಮನಬಿಲ್ಲು ಕೂಡ ವಿಭಿನ್ನವಾಗಿರುತ್ತದೆ. ಮಳೆಬಿಲ್ಲು ಯಾವಾಗಲೂ ಮಳೆಯ ನಂತರ ಮಾತ್ರ ಕಾಣಿಸಿಕೊಳ್ಳುತ್ತದೆ ಎಂಬ ಜನಾಭಿಪ್ರಾಯ, ನಂಬಿಕೆಯು ಜನರಲ್ಲಿದೆ. ರೈನ್ಬೋ ಎಂಬ ಇಂಗ್ಲಿಷ್ ಪದವು ಮಳೆ ಎಂಬ ಅರ್ಥವಿರುವ ರೈನ್ ಎಂಬ ಪದದಿಂದ ಬಂದಿದೆ. ಮಳೆಬಿಲ್ಲು ರೂಪುಗೊಳ್ಳಲು ದಿಗಂತದ ಮೇಲಿರುವ ಗಾಳಿಯಲ್ಲಿ ನೀರಿನ ಹನಿಗಳು ಇರಬೇಕು. ಆದರೆ ಆ ಹನಿಗಳು ಮಳೆಯೇ ಕಾರಣ ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ದುಂದೂರು ಜಲಪಾತದ ಮೇಲೆ ಅನೇಕ ಬಾರಿ ಮಳೆಬಿಲ್ಲುಗಳನ್ನು ರೂಪುಗೊಳ್ಳುವುದನ್ನು ಕಾಣಬಹುದು. ಮಳೆಬಿಲ್ಲನ್ನು ರೂಪಿಸಲು ಮಳೆಹನಿಗಳೊಂದಿಗೆ ಸೂರ್ಯನ ಕಿರಣಗಳ ಬಲಕೋನ 42 ಡಿಗ್ರಿ ಸಾಕು. ನಾವು ಮಳೆಬಿಲ್ಲಿನ ಬಗ್ಗೆ ಮಾತನಾಡುವಾಗ ನೀರಿನ ಹನಿಗಳು ಸೂರ್ಯನ ಬೆಳಕನ್ನು ಅದರ ಪ್ರಮುಖ ಘಟಕಗಳಲ್ಲಿ ಸೇರಿಸಲಾಗಿದೆ. ಆದರೆ ಇದೇ ವೇಳೆ ಮಳೆಬಿಲ್ಲು ಹಗಲಿನಲ್ಲಿ ಮಾತ್ರ ಹೊರಹೊಮ್ಮುತ್ತದೆ. ಆದರೆ ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಮಳೆಬಿಲ್ಲು ಕೆಲವೊಮ್ಮೆ ರಾತ್ರಿಯಲ್ಲಿಯೂ ಕಂಡುಬರುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ಮೂನ್ ಬೌ ಎಂದು ಕರೆಯಲಾಗುತ್ತದೆ. ಸೂರ್ಯನ ಬೆಳಕಿಗೆ ಬದಲಾಗಿ ಚಂದ್ರನ ಬೆಳಕು ನೀರಿನ ಹನಿಗಳಿಂದ ಪ್ರತಿಫಲಿಸಿದಾಗ ಅಂತಹ ಮಳೆಬಿಲ್ಲುಗಳು ರೂಪುಗೊಳ್ಳುತ್ತವೆ. ಅನೇಕರಿಗೆ ಇದರ ಬಗ್ಗೆ ತಿಳಿದಿದೆ, ಆದರೆ ಅದು ಸರಿಯಾಗಿ ತಿಳಿದಿಲ್ಲ. ಮಳೆಬಿಲ್ಲು ದಿನದ
ಸಮಯಕ್ಕೆ ಯಾವುದೇ ಸಂಬಂಧವಿಲ್ಲ ಎಂದು ಜನರು ಭಾವಿಸುತ್ತಾರೆ. ಆದರೆ ಇದು ತಪ್ಪು. ಮಳೆಬಿಲ್ಲು ಕೇವಲ ಮಳೆ ಅಥವಾ ಗಾಳಿಯಲ್ಲಿ ಅಥವಾ ಹಾರಿಜಾನ್ನಲ್ಲಿ ನೀರಿನ ಹನಿಗಳ ಉಪಸ್ಥಿತಿಯಿಂದ ಮಾತ್ರ ರೂಪುಗೊಳ್ಳುವುದಿಲ್ಲ. ಅನೇಕ ಸ್ಥಳಗಳಲ್ಲಿ ಹಗಲಿನಲ್ಲಿ ಹೆಚ್ಚು ನೀರು ಬೀಳುತ್ತದೆ ಮತ್ತು ಅಲ್ಲಿ ಕಾಮನಬಿಲ್ಲು ರಚನೆಯ ಹೆಚ್ಚಿನ ಅವಕಾಶವಿದೆ. ಹೆಚ್ಚು ಮುಖ್ಯವಾಗಿ ದಿನದ ಎಲ್ಲ ಸಮಯದಲ್ಲಿ ಸೂರ್ಯನ ಬೆಳಕಿನ ಸರಿಯಾದ ಕೋನವು ರೂಪುಗೊಳ್ಳುವುದಿಲ್ಲ. ಆದರೆ ಸೂರ್ಯನ ಬೆಳಕಿನ ಕೋನವು ಸಾಮಾನ್ಯವಾಗಿ 42 ಡಿಗ್ರಿಗಳಿಗಿಂತ ಕಡಿಮೆ ಇರುವ ಹೆಚ್ಚಿನ ಅಕ್ಷಾಂಶಗಳಲ್ಲಿ ವಿಭಿನ್ನವಾಗಿರುತ್ತದೆ. ಈ ರೀತಿಯಾಗಿ ಮಳೆಬಿಲ್ಲು ಸಮಯಕ್ಕೆ ನಿಕಟ ಸಂಬಂಧ ಹೊಂದಿದೆ. 2 ಮಳೆಬಿಲ್ಲುಗಳು ಮಾತ್ರ ಇರಬಹುದೆಂದು ಜನರು ಭಾವಿಸುತ್ತಾರೆ. ಆದರೆ ವಾಸ್ತವವೆಂದರೆ ಇವು ಡಬಲ್, ಟ್ರಿಪಲ್, ಕ್ವಾಡ್ರಪಲ್ ಮತ್ತು ಮ್ಯಾನಿಫೋಲ್ಡ್ ಮಳೆಬಿಲ್ಲುಗಳಾಗಿರಬಹುದು. ನೀರಿನ ಹನಿಗಳಲ್ಲಿ ಬೆಳಕು 2 ಬಾರಿ ಪ್ರತಿಫಲಿಸಿದಾಗ ಡಬಲ್ ಮಳೆಬಿಲ್ಲುಗಳು ರೂಪುಗೊಳ್ಳುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಮುಖ್ಯ ಮಳೆಬಿಲ್ಲಿನ ಮೇಲೆ ಎರಡನೇ ಮಳೆಬಿಲ್ಲು ರೂಪುಗೊಳ್ಳುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇತರೆ ಮಳೆಬಿಲ್ಲುಗಳ ಬಣ್ಣಗಳು ತಲೆಕೆಳಗಾಗುತ್ತವೆ. ಆದರೆ ಅವುಗಳ ಸಂಖ್ಯೆ ಹೆಚ್ಚಾದಂತೆ ಮೇಲಿನ ಕಾಮನಬಿಲ್ಲು ಅಸ್ಪಷ್ಟವಾಗುತ್ತದೆ. ವಿಜ್ಞಾನಿಗಳ ಪ್ರಯೋಗಾಲಯದಲ್ಲಿ ಒಂದೇ ಬಾರಿಗೆ 200 ಮಳೆಬಿಲ್ಲುಗಳನ್ನು ಹೊರತೆಗೆದಿದ್ದಾರೆ. ನೋಡಿದರಲ್ಲ ಸ್ನೇಹಿತರೆ, ಇಂತಹ ಇನ್ನೂ ಅನೇಕ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.